ಶಾರ್ಟ್ ಆಗಿ ಹೇಳ್ಬಿಡಿ. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ರೈತರು, ಎಲ್ಲ ಕಾರ್ಮಿಕರು ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದ್ದೀವಿ. ಅದರಿಂದ ಸರ್ಕಾರ ವತಿಯಿಂದ ಇದಕ್ಕೆ ನಿಗಮ ಮಾಡಿಕೊಡಬೇಕು. ನಮ್ಮ ಮದ್ಯ ಪ್ರಿಯರಿಗೆ ಎಲ್ಲ ನಿಮ್ಮ ಬಾರು ಅಂಗಡಿ ಮುಂದೆ ಒಳ್ಳೆ ಕ್ಲೀನಾಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು. ಅವ್ರನ್ನ ಸ್ವಲ್ಪ ಕುಡಿಯೋಕ್ಕೆ ಮಾಡಿ ನಮಗೆ ಅನೇಕ ಸರ್ಕಾರದ ಸವಲತ್ತಿನ ಈ ಕುಟುಂಬಗಳಿಗೆ ಅವರು ಹೆಲ್ತ್ ಫೇಲ್ ಆಗ್ತಿದ್ದಾನೆ, ಜಾಸ್ತಿ ಕುಡಿದು ಆಮೇಲೆ ನಿಮ್ಮಲ್ಲಿ ಸೆಕೆಂಡ್ಸ್ ಮಾರಿ ಹೆಲ್ತನ್ನ ಇವತ್ತು ಕಳ್ಕೊಂತ ಇದ್ದಾರೆ. ಅದರಿಂದ ಒರಿಜಿನಲ್ ಮಾರುವ ಮುಖಾಂತರ ಪ್ರಥಮವಾಗಿ ಎಂಆರ್ಪಿಯನ್ನು ಮಾಡ್ತೀವಿ. ಸರ್ಕಾರ ಅದಕ್ಕಿಂತ ಹೆಚ್ಚಿಗೆ ಹಣನ ಪಡಿತಾ ಇದೆ. ಅದು ಸಂಬಂಧಪಟ್ಟ ಇಲಾಖೆ ನಿಷ್ಠೆ ಆಗಿದೆ ಕರ್ನಾಟಕ. ಇವತ್ತು ನಮ್ಮ ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಿಕೊಂಡು ಓದ್ತಿದ್ದಾರೆ. 40 ರೂಪಾಯಿ ಇರೋದನ್ನ 80 ರೂಪಾಯಿವರೆಗೂ ಕೂಡ ಮಾರಾಟ ಆಗಿದೆ. ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ, ಅಂಗಡಿಗಳಲ್ಲಿ ಹಿಡಿತಾರೆ. ಬಟ್ ಇದುವರೆಗೆ ಆ ಅಂಗಡಿ ಲೈಸೆನ್ಸ್ ದಾರನ್ನ ಇಲ್ಲಿವರೆಗೆ ಬಂಧಿಸಲಿಲ್ಲ. ಹಳ್ಳಿ ರೈತರನ್ನು ಬಂಧಿಸ್ತಿದ್ದಾರೆ, ಒಳಗಾಗ್ತಾರೆ. ಅಲ್ಲಿಂದ ಮುಂದೆ ಕಾನೂನನ್ನ ಕ್ರಮ ತಗೊಳ್ಳಲ್ಲ. ಇದುವರೆಗೆ ಯಾವುದೇ ಆದ ಒಬ್ಬ ಅಂಗಡಿ ಮಾಲೀಕನ್ನ ಬಂಧಿಸಿದ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ, ನಮಗೊಂದು ನಿಗಮ ಮಾಡಬೇಕು. ನಮ್ಮಲ್ಲಿ ಏನು ವರ್ಷಕ್ಕೆ 36,000 ಕೋಟಿ ಏನು ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ, ಅದರಲ್ಲಿ ನಮಗೆ 10% ಅನ್ನ ತೆಗೆದು ನಿಧಿ ಮಾಡಬೇಕು. ನಮ್ಮಲ್ಲಿ ಜಾತಿ ಇಲ್ಲ, ಎಲ್ಲ ವರ್ಗದವರು ಬಡತನದವರು ಇದ್ದಾರೆ. ನಮ್ಮಲ್ಲಿ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ, ಅದರ ಅರ್ಹತೆ ಇರೋರಿಗೆ ನಮಗೆ ಸಹಾಯ ಮಾಡಬೇಕು. ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಏನು ಎಜುಕೇಶನ್ ಕೊಡೋದಂದ್ರೆ ಮಕ್ಕಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು. ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಜೊತೆಗೆ ನಮ್ದು ಕುಡಿಬೇಕನ್ನೋದಲ್ಲ ನಮ್ಮ ಸಂಘ. ನಮ್ದೊಂದು ಸ್ಲೋಗನ್ ಇದೆ, ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ, ಮನೆ ನಡಿ ಅಂತ. ಅಂದ್ರೆ 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿದು 900 ರೂಪಾಯಿನ ಕುಟುಂಬ ತಂಡ ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ವಿ ರಾಜ್ಯದ. ನಾವು ಸರ್ಕಾರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತೆ ಹೆಲ್ತ್ ಮತ್ತೆ ಒಂದ್ ಕಡೆ ಇಲ್ಲಿ ಕುಡಿತಾರೆ, ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಈ ಕಡೆ ಮತ್ತೆ ಕೇಸ್ ಹಾಕ್ತಾರೆ. ಇಲ್ಲಿ 500 ರೂಪಾಯಿ ತಗೊಳ್ತಾರೆ, ಇಲ್ಲಿ 25,000ವರೆಗೂ ಇದೆ. 10ರಿಂದ 25,000ವರೆಗೂ ಆಗ್ತಾ ಇದೆ. ಅಲ್ಲ ಮಾಡ್ಬೇಕಂತ ಹೇಳ್ತಿಲ್ಲ. ನಿಮ್ಮಲ್ಲಿ ಏನಾಗಿದೆ, ನಮ್ಮ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡಿದವನ್ನ ಒಂದು ತಲೆ ಕೂದಲಲ್ಲಿ ಹಿಡಿತಾರೆ. ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ, ಅದಕ್ಕೆ ಸ್ಟೈರಿಂಗ್ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗ್ ಮಾಡಿ. ಯಾಕೆ ಮಾಡಬಾರ್ದು ಈ ಒಂದು ಇದರಲ್ಲಿ ತಂತ್ರಜ್ಞಾನದಲ್ಲಿ ಇಷ್ಟು ಆದಾಯ ಇದೆಯಲ್ಲ, ಇದ್ರಲ್ಲಿ ಆದಾಯ ಇದೆಯಲ್ಲ ಸರ್, ಪ್ರತಿಯೊಂದು ಆಂಬುಲೆನ್ಸ್ ಬಿಡಿ ಸರ್. ಹುಡುಗರು ಆದಾಯ ಬೇಕು, ಅವ್ರಿಗೆ ಒಂದು ಸವಲತ್ತು ಬೇಡ ಸರ್. ಏನೇ ಒಂದು ಸರ್ಕಾರಕ್ಕೆ ಆದಾಯ ಬೇಕು ಅಂತ ಒಂದು ಆಂಬುಲೆನ್ಸ್ ಬಿಡಿ ಸರ್. ಯಾವುದೇ ವಸ್ತು ಎಂಆರ್ಪಿಗಿಂತ ಯಾರಿಗೆ? ಹುಡುಗರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ. ವರ್ಷಕ್ಕೆ ಸಹ ಮದ್ಯಪಾನ ಪ್ರಿಯರಿಂದ 30,000 ಕೋಟಿ ಬರುತ್ತೆ ಸರ್. ಅಲ್ಲ ಸರ್, ಸರ್ ಇನ್ನೊಂದು ಮಾಡಿ ಸರ್. ಏನು ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ, ಒಂದು ಒಬ್ಬನಿಗೆ 1 ಕ್ವಾರ್ಟರ್ ನಿಗದಿ ಮಾಡಿ ಸರ್.